ಬೇಡ 10 ಗಂಟೆಗೆ ಹಾಕಿ 10 ಗಂಟೆಗೆ ಬರ್ತೀವಿ ನಾವು ದಯವಿಟ್ಟು. ನೋಡು ಮಾತಾಡ್ಬೋದು ಚರ್ಚೆ ಈಗ ಇಲ್ಲ ಅಧ್ಯಕ್ಷ, ಅದೇ ಅಬ್ಕಾರಿದು ಮತ್ತೆ ಯಾಕೆ ಇಲ್ಲ ಕೊಟ್ಟಿಲ್ಲಲ್ಲ ನೀವು ಮಾತಾಡು ಅಂತ ಹೇಳಿದ್ರಲ್ಲ ನೀವು ಮಾತಾಡಿದಿರಿ. ಅಲ್ಲ ನೋಡಿ ನೀವು ದಯವಿಟ್ಟು ಇಲ್ಲ ಪ್ರಾರಂಭ ಮಾಡಿಲ್ಲ ಸರ್. ಒಂದ್ ನಿಮಿಷ ನೀವು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿದಿರಿ ಅಧ್ಯಕ್ಷ. ಏನಂತಂದ್ರೆ ಒಂದ್ ನಿಮಿಷ ನಿಲುವಳಿ ಸೂಚನೆಗೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೊಟ್ಟಾಗ ನೀವು ಏನೂ ಗೊತ್ತಿಲ್ಲದೆ ದಿಢೀರ್ ಅಂತೇಳಿ 69 ಕನ್ವರ್ಟ್ ಮಾಡ್ಬಿಟ್ಟಿದ್ರು. ಒಂದ್ ನಿಮಿಷ ನೀವು ಮಾಡ್ಬಿಟ್ರಿ ಕನ್ವರ್ಟ್. ಅಬ್ಕಾರಿ ಇಲಾಖೆ ಅಂದ್ರೆ ಎಷ್ಟು ದೊಡ್ಡ ಇಲಾಖೆ, ಅದು ನಿಧಾನ ಕಿಕ್ ಬರೋದದು. ನೀವು ದಿಢೀರ್ ಅಂತೇಳಿ 69 ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ? ಏನೋ ಅದಕ್ಕೆ ಸ್ಟಾರ್ಟೇ ಆಗಿಲ್ಲ, ಕಿಕ್ ಹೆಂಗ್ ಬರುತ್ತೆ? ಕಿಕ್ ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ. ಒಂದ್ ನಿಮಿಷ ಹೇಳ್ಬೇಕಲ್ಲ ನೀವು. ಅದು ಏನು ಇಲ್ಲದೆ ನಿಧಾನ 69 ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗಾಗುತ್ತೆ? ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ ಕೊಡಿ. ಮತ್ತೆ ಅಬ್ಕಾರಿ ಇಲಾಖೆಯಲ್ಲಿ ಆಗಿರೋದು ₹1 ₹2 ಭ್ರಷ್ಟಾಚಾರ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇಡೀ ಸರ್ಕಾರ ಭ್ರಷ್ಟ ಸರ್ಕಾರ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇದು ನಾನು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ ಕರೆಕ್ಟ್ ಕೇಳಿ. ನೀವು ಬೆಳಿಗ್ಗೆ ಅದು ಪ್ರಸ್ತಾವ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಕೇಳಿದ್ದೀರಿ. ಆವಲ್ಲ ಅನ್ಕೊಟ್ಟು ತಾವು ಅದನ್ನ ನಾನು ಹೇಳಿದೆ ಅಂತ ಹೇಳಿದ್ರೆ ಅವರು ಪ್ರಿಲಿಮಿನರಿ ಸಬ್ಮಿಷನ್ ಎಲ್ಲ ಮಾಡಿದ್ರು. ಯಾರೆಲ್ಲಿ ಮಾಡಿದ ಎಲ್ಲ ವಿಚಾರ ಟಿವಿಯಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇವರ ಹೆಸರು ಇನ್ವಾಲ್ವ್ಮೆಂಟ್ ಆಗಿದೆ ಎಲ್ಲ ಅವರು ಹೇಳಿದ್ದಾರೆ. ಬರಕ್ ಮಾತಾಡ್ಲೇ ಇಲ್ಲ. ನಾವು ನಿಮ್ಮನ್ನ ಕನ್ವಿನ್ಸ್ ಮಾಡ್ತಾ ಇರೋದು, ಟಿವಿ ಕನ್ವಿನ್ಸ್ ಮಾಡ್ತಾ ಇರೋಲ್ಲ. ನಿಲುವಳಿ ಸೂಚನೆ ಆಗಿದೆ ಯಾಕೆ ಬರುತ್ತೆ ಅನ್ನೋದನ್ನ ನಿಮಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಮ ಕನ್ವಿನ್ಸ್ ಎಷ್ಟು ಶಾರ್ಪ್ ಇತ್ತು ಅಂತ ಹೇಳಿದ್ರೆ 5 ನಿಮಿಷ ಗೊತ್ತಾಯ್ತು. ಅದಕ್ಕೆ ನಾನು ಹೇಳಿದೆ ನಿಮ್ಗೆ ಒಂದು ನಿರ್ಣಯದಲ್ಲಿ ಅದನ್ನ ಚರ್ಚೆ ಮಾಡಬಹುದು, ಅಥವಾ ನಿಮ್ಗೆ ಚರ್ಚೆ ಮಾಡ್ಬೇಕಾ ಅಂತ ಇದ್ದಿದ್ರೆ ಅದಾದ ನಂತರ 69 ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ ಸೋಮವಾರದ ನಂತರ ಅಂತ ಹೇಳಿ. ಅಧ್ಯಕ್ಷರೇ, ನೀವು ಬೇಕಾದ್ರೆ ತೆಗೆಸ್ ನೋಡಿ. ನಾನು ಇಲ್ಲ ಇವತ್ತೇ ಕೊಡ್ಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ